ಎಚ್ಚರ ಬಂಧುಗಳೇ ಎಚ್ಚರ. ಸಾಧುವಿನ ಮಾರುವೇಷ ಹಾಕಿಕೊಂಡು ಕಳ್ಳನೊಬ್ಬ ತನ್ನ ಕೈ ಚಳಕ ತೋರಿಸಿದ ಘಟನೆ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿರತಕ್ಕಂಥ ಶುಭಾಂಗಿ ಜ್ಯುವೆಲರ್ಸ್ನಲ್ಲಿ ಮಠ ಮಧ್ಯಾಹ್ನ ನಡೆದಿರತಕ್ಕಂಥದ್ದನ್ನು ನೀವು ಇಲ್ಲಿ ಕಾಣಬಹುದು, ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು. ತನ್ನ ಸ್ವರ್ಣಾಭರಣದ ಮಳಿಗೆಯಲ್ಲಿ ಗ್ರಾಹಕರಿಗಾಗಿ ಕಾಯುತ್ತಿದ್ದ ವೇಳೆಯಲ್ಲಿ ಈ ಕಳ್ಳನ ಎಂಟ್ರಿ ಆಗುತ್ತೆ. ಅವನಿಗೆ ಒಂದಷ್ಟು ಹಣವನ್ನು ಕೊಟ್ಟು ಕಳಿಸೋಣ ಅನ್ನುವ ವೇಳೆಯಲ್ಲಿ ಮಾತಿಗಿಳಿದಂತಹ ಸಾಧುವಿನ ಮಾರು ವೇಷದಲ್ಲಿ ಇರತಕ್ಕಂಥ ಈ ವ್ಯಕ್ತಿ ಅವರಿಗೆ ನಿನಗೆ ಮುಂದೆ ಬರ್ಕತ್ತಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾತಿಗೆ ಇಳಿಯುತ್ತಾನೆ. ಹೀಗೆ ಮಾತನಾಡುತ್ತಾ ತನ್ನ ಜೋಳಿಗೆಗೆ ಕೈ ಹಾಕಿ ಯಾವುದೋ ಒಂದು ವಸ್ತುವನ್ನು ಹೊರಗಡೆ ತೆಗೆಯುತ್ತಾನೆ. ಈ ವಸ್ತುವನ್ನು ಸ್ವೀಕರಿಸಿ ನಿಮ್ಮ ಪರಿವಾರಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳಿ ರೀಲ್ ಬಿಡ್ತಾ ಆ ವಸ್ತುವನ್ನು ಆ ಮಹಿಳೆಯ ಕೈಗೆ ಇಡುತ್ತಾನೆ. ನೋಡಿದ್ರಲ್ಲ ಬಂಧುಗಳೇ, ಬಹಳಷ್ಟು ಪ್ರಕರಣಗಳಲ್ಲಿ ಅವರು ಕೊಟ್ಟಂತಹ ವಸ್ತುವನ್ನು ಕೈಗೆ ಪಡೆಯುತ್ತಾನೆ, ಪರವಶರಾಗಿ ಬಿಡ್ತಾರೆ. ಅವರು ಹೇಳಿದಂತೆ ಕೇಳಲಿಕ್ಕೆ ತೊಡಗಿಬಿಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ತನ್ನ ಮಂತ್ರ ತನ್ನ ತಂತ್ರ ಫಲಿಸದ ಕಾರಣ ಮತ್ತೊಂದು ಸಲ ಆ ಮಹಿಳೆಯೊಂದಿಗೆ ಮಾತಿಗಿಳಿಯುತ್ತಾನೆ ಈ ಮಾರು ವೇಷದಲ್ಲಿರತಕ್ಕಂಥ ಕಳ್ಳ. ನಿನಗೆ ಬರಕತ್ತು ಸಿಗಬೇಕಾದರೆ ನಿನ್ನ ಕೈಯಲ್ಲಿ ಹಾಕಿಕೊಂಡಿರತಕ್ಕಂಥ ನಿನ್ನ ಚಿನ್ನದ ಉಂಗುರ ಅಡ್ಡಿಪಡಿಸ್ತಾ ಇದೆ, ಅದನ್ನು ನನಗೆ ಕೊಡು, ನಾನು ಅದನ್ನು ಶುದ್ಧ ಮಾಡಿ ಅದನ್ನು ಪವಿತ್ರ ಮಾಡಿ ನಿನಗೆ ಹಿಂದಿರುಗಿಸ್ತೇನೆ. ಆವಾಗ ನಿನ್ನ ಜೀವನದಲ್ಲಿ ಬರಕತ್ತು ಬಹಳ ಚೆನ್ನಾಗಿರುತ್ತೆ ನಿನ್ನ ಜೀವನ ಅಂತ ಹೇಳಿ ಮೋಡಿ ಮಾಡಿಕೊಂಡು ಅವಳ ಕೈಯಿಂದ ಅವಳ ಕೈಯಲ್ಲಿದ್ದ 4 ಗ್ರಾಂ ಚಿನ್ನದ ಉಂಗುರವನ್ನು ಪಡೀತಾನೆ. ಅದೇನೋ ಮಂತ್ರ ತಂತ್ರ ಮಾಡ್ತಾನೆ. ನಂತರ ಆ ಚಿನ್ನದ ಉಂಗುರವನ್ನು ನಿನ್ನ ಪರ್ಸ್ನಲ್ಲಿಟ್ಟು ಬಂದ್ ಮಾಡಿಬಿಡು, 20 ನಿಮಿಷದ ನಂತರ ನಿನಗೆ ಬರಕತ್ತು ಕಾಣುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳಿ ಅಲ್ಲಿಂದ ಓಡೋ ಪ್ರಯತ್ನ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಆ ಕಳ್ಳ ಅವಳ ಆ ಉಂಗುರವನ್ನು ಎಗರಿಸಿಕೊಂಡು ತೆಗೆದುಕೊಂಡು ಹೋಗಿ ಆಗಿತ್ತು. ತದನಂತರ ಪರ್ಸ್ನಲ್ಲಿ ನೋಡಿದರೆ ಚಿನ್ನದ ಉಂಗುರ ಇಲ್ಲ. ಅವನನ್ನು ಹುಡುಕಿಕೊಂಡು ಹಿಂಬಾಲಿಸಿಕೊಂಡು ಆ ಮಹಿಳೆ ಅಂಗಡಿಯಿಂದ ಹೊರಗೆ ಬಂದು ನೋಡಿದರೆ ಆತ ಆವಾಗಲೇ ಎಸ್ಕೇಪ್ ಆಗಿ ಬಿಟ್ಟಿದ್ದ. ಈ ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಪೊಲೀಸರು ಈ ಖದೀಮನ ಶೋಧವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಎಲ್ಲಿ ಹೋಗ್ತಾನೆ? ಖಂಡಿತ ಸಿಗ್ತಾನೆ. ಇಂಥ ಪಾಪಿಗಳನ್ನು ಮಟ್ಟ ಹಾಕಲೇಬೇಕಾಗಿದೆ. ಬಂಧುಗಳೇ, ಈ ಪ್ರಕರಣದಿಂದ ನಾವು ಕಲಿಯುವ ಪಾಠ ಸಾಕಷ್ಟಿದೆ. ಇಂತಹ ಆಗಂತುಕರನ್ನು ಆದಷ್ಟು ನಾವು ಹೊರಗಡೆ ಇಟ್ಟು ಮಾತನಾಡಿಸುವುದೇ ಒಳ್ಳೆಯದು ಅಂತ ತಿಳಿಸ್ತಾ ನಾವೆಲ್ಲರೂ ಸುರಕ್ಷತೆಯಿಂದ ಇರೋಣ. ಗುಡ್ ಬೈ.